ಹಾಗೂ ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ಸಂತ ಶರಣ ಮತ್ತು ಶರಣ ಸ್ಮರಿಸಿ ಇವತ್ತಿನ 190ನೆಯ ಮಾಸಿಕ ಶಿವಾನುಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವಣ್ಣಪ್ಪಗಳವರ ಪಾದಪದ್ಮದಲ್ಲಿ ಪಡಮಟ್ಟು, ಹಾಗೆ ಸಮ್ಮುಖಿಸ್ತಕ್ಕಂಥ ಪರಮ ಪೂಜ್ಯ ಶ್ರೀ ವಿರತೀಶಾನಂದ ಸ್ವಾಮಿಗಳ ವ್ಯಕ್ತ ಮನೆಗಳು ಈ ಪೂಜೆಯಲ್ಲಿ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಮತ್ತು ವೇದಿಕೆಯಾಗ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಮತ್ತು ಶರಣ ತಂದೆ ತಾಯಿಗಳನ್ನ ಮುಂದಿರ್ತಕ್ಕಂಥ ಎಲ್ಲ ಶರಣಗಳನ್ನು ಸ್ಮರಿಸಿ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ನಾನು ಪ್ರವಚನ ಮಾಡಲಿಕ್ಕೆ ಅಂತ ಸಾಹಿತ್ಯನೆಲ್ಲ ದೊಡ್ಡ ಜ್ಞಾನಿನೂ ಅಲ್ಲ. ನಾನು ಸ್ವಲ್ಪ ನನ್ನ ಚಿಂತನೆಯನ್ನು ಮಾಡಿಬಿಟ್ಟು ಮುಂದೆ ವಿಷಯಕ್ಕೆ ಬರ್ತೇನೆ. ಸರ್ವಜ್ಞ ಆಡುಮುಟ್ಟದ ಕಸ ಇಲ್ಲ, ಸರ್ವಜ್ಞ ಹೇಳದ ವಿಷಯಗಳೆಲ್ಲ ಅಂತ ಹೇಳ್ತಾರೆ. ನಾನು ಒಂದು ವಚನವನ್ನು ಹೇಳ್ತೇನೆ. ಸರ್ವಜ್ಞ ಉಂಡು 100 ಅಡಿ ಎಣಿಸಿ, ಆರೋಗ್ಯವಾಗಿರ್ಬೇಕಾದ್ರೆ ಒಂದು ವಚನವನ್ನು ಹೇಳ್ತಾನೆ. ಉಂಡು 100 ಅಡಿ ಎಣಿಸಿ, ಕೆಂಡಕ್ಕೆ ಕೈ ಕಾಸಿ, ಗಂಡು ಭುಜ ಮೇಲಾಗಿ ಮಲಗಿದರೆ ವೈದ್ಯನ ಗಂಡ ಕಾಣ ಸರ್ವಜ್ಞ ಅಂತ ಹೇಳ್ತಾರೆ. ಆರೋಗ್ಯವಾಗಿ ಇರ್ಬೇಕಾಗಿತ್ತಂದ್ರೆ ನಮ್ಮ ಹಿಂದೆಲ್ಲ ರೈತರು ಇದ್ರು, ಊಟ ಮಾಡಿದ್ರೆ ಮಲಗ್ತಿರ್ಲಿಲ್ಲ. ಕಣದಲ್ಲಿ ಜಮೀನಲ್ಲಿ ಇರ್ತಾರೆ ನೋಡಿ. ಊಟ ಮಾಡಿದ್ರೆ ಉರಿ ಹಾಕಿದ್ರು 1-2 ತಾಸು ಉರಿ ಕಾಸಿ ಕೈ ಕಾಲು ಬೆಚ್ಚ ಮಾಡಿ ಮುಕ್ಕೋತಿದ್ರು. ಹಾಗಾಗಿ ಅವರು ಆರೋಗ್ಯವಂತರಾಗಿದ್ರು. ಇವತ್ತು ಆ ಪದ್ಧತಿನೆಲ್ಲ ಬಿಟ್ಟು ಏನ್ ಮಾಡಿದೀವಿ ಅಂದ್ರೆ ಅಗನಿಕತೆಗೆ ಒಳಪಟ್ಟು ಸಾಕಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ನಾವು ಕಾಯಿಲೆಗೆ ತುತ್ತಾಗಿದ್ದೇವೆ. ಇವತ್ತು ಸಾವಿರಾರು ದೇವತೆಗಳು, 333 ಕೋಟಿ ದೇವಗಳು ಇದ್ರೂ ಕೂಡ ಯಾವುದೇ ಒಂದು ದೇವರಿಗೂ ಕೂಡ ಮಧುಮೇಹವನ್ನ ಹತೋಟಿಗೆ ತರುವಂತ ಶಕ್ತಿ ನಾವುಗಳು ಹೊಂದಿಲ್ಲ. ಅವ್ರು ಯಾರೋ ಒಬ್ಬರು ನನ್ನ ಮಧುಮೇಹ ವಾಸಿ ಮಾಡೋದು ಯಾರು ದೇವರು ಬೇಡ್ಕೊಂಡಿದ್ದಾರ? ವಾಸಿ ಮಾಡಿದವ ಮಾಡಿ ದೇವ್ರು ಯಾರು ವಾಸ ಮಾಡಿದವ? ಹೌದ್ರಿ? ಅದಕ್ಕೆ ಅಂಗೈದ ಆರೋಗ್ಯ ಅಂತ ಕರಿತೀವಲ್ವಾ? ಅಂಗೈ ಆರೋಗ್ಯ ಅಂತ ಕರಿತೇವೆ. ಯಾಕಂದ್ರೆ ದೇವ್ರಿದ್ದು ತಾನೇ ಎಲ್ಲ ವಾಸಿ ಮಾಡೋದು ನಿಮ್ಗೆ. ಹೌದಲ್ಲಿ ಹೇಳ್ತಾರೆ ಒಂದ್ ಕಡೆ ಏನ್ ಹೇಳ್ತಾರ ಅಂದ್ರೆ, ಮಣ್ಣು ಬಿಟ್ರೆ ಮಡಿಕೆ ಇಲ್ಲ, ಹಣ್ಣು ಬಿಟ್ರೆ ಆಭರಣ ಇಲ್ಲ, ತಂದು ಬಿಟ್ರೆ ದೇವರಿಲ್ಲ. ಇದನ್ನ ನಮ್ಮ ಅಪ್ಪ ಬಸವಣ್ಣ ನಮ್ಗೆ ತಿಳಿಸ್ಕೊಟ್ಟಾರ ನಮಗೆಲ್ಲ. ಅರಿವಿನ ಕುರುವಾಗಿ ಒಂದು ಲಿಂಗವನ್ನು ಕೊಟ್ಟಿದ್ದಾರೆ. ಎಲ್ಲಿವರೆಗೂ ನನ್ನನ್ನು ನಾವು ತಿಳಿದುಕೊಳ್ಳೋದಿಲ್ಲ ಅಲ್ಲಿವರೆಗೂ ನಾವು ಮಾನಸಿಕ ನೆಮ್ಮದಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಸಣ್ಣ ಬಂಧಗಳೇ. ಹಾಗಾಗಿ ನನ್ನನ್ನು ತಿಳ್ಕೊಬೇಕಾದ್ರೆ ಮತ್ತೆ ನಮ್ಮ ಆಹಾರವನ್ನು ತಿಳ್ಕೋಬೇಕು. ಗಮನಲಿ, ಇವತ್ತು ಧಾರ್ಮಿಕತೆಯಲ್ಲಿ ನಾವು ಸಾಕಷ್ಟು ಬದಲಾವಣೆ ಮಾಡ್ತಾ ಹೆಚ್ಚು ಧಾರ್ಮಿಕತೆ ಬೆಳೆಸ್ಕೊಂಡ್ ಬಂದಿದ್ದೇವೆ, ಒಪ್ಕೊಳ್ಳೋಣ. ಆದ್ರೆ ಆಧುನಿಕತೆ ಇರತಕ್ಕಂಥ ಆಹಾರ ವಿಹಾರಗಳನ್ನ ಉಳಿಸ್ಕೊಂಡ್ ಬಂದಿದ್ದೇವಾ? ಇಲ್ಲ, ಬಂದಿಲ್ಲ. ಧಾರ್ಮಿಕತೆ ಹೆಚ್ಚು ಮಾಡ್ಕೊಂಡ್ವಿ. ಆದ್ರೆ ಧಾರ್ಮಿಕತೆ ಹೆಚ್ಚು ಮಾಡಿದಾಗ ಮಾನಸಿಕ ವಿಕಾರ ಹೆಚ್ಚಾಗ ವಿನಃ ಮಾನಸಿಕ ನೆಮ್ಮದಿ ನಮಗೆ ಸಿಕ್ಕಿಲ್ಲ ಬಂಧುಗಳೇ. ಹಾಗಾಗಿ ನಾನು ಸರಿಸುಮಾರು ನಾನಂತ ದೊಡ್ಡ ವಿದ್ಯಾವಂತನಲ್ಲ, ಕೃಷಿ ಕುಟುಂಬದಿಂದ ಬಂದಂತವ. ಮೊಟ್ಟ ನನಗೆ ಯೋಗ ಗೊತ್ತಿರ್ಲಿಲ್ಲ. ಸಣ್ಣದೊಂದು ರಾಟಿ ವಿದ್ಯೆ ಕಲಿತು ಬಟ್ಟೆ ಹೊಲಿದು ಏನೋ ವ್ಯಾಪಾರ ಮಾಡ್ಕೊಂಡು ಬದುಕಿನಂತ ಮೊದಲು ನಾ ಎಲ್ಲ. ಮುಂದೆ ಏನಾಯ್ತು, ನಮ್ದು ಹುಬ್ಬಳ್ಳಿ ಒಳಗೆ ಒಂದು ರಾಮದೇವ ಒಂದು ಯೋಗ ಶಿಬಿರ. ಯೋಗ ನನಗೆ ಗೊತ್ತಿರ್ಲಿಲ್ಲ. ಯೋಗ ನೋಡಕ್ ಬಂದವ ಮೊದಲು ಅಷ್ಟೇ. ಯೋಗ ನೋಡ್ಬೇಕಂತ ಬಂದ. ನೋಡ್ಕೊಂಬಂದಾಗ ಏನಾಯ್ತು, ಯೋಗ ಶಿಬಿರ, ರಾಮದೇವ ಯೋಗ ಶಿಬಿರ ಆರಂಭ ಆಗಿತ್ತು. ಅದು ಪ್ರಥಮ ಸ್ಥಾನದಲ್ಲಿ ಕುಂಡ್ರವರಿಗೆ, ಪ್ರಥಮ ಮುಂದೆ ಬರೋರಿಗೆ 2,000 ಫೀಸ್ ಇತ್ತು. ಸೆಕೆಂಡ್ 1,000 ಇತ್ತು. ಥರ್ಡ್ 1,000 ತುಳಿದಿರೋ ಅವಕಾಶ ಇರಲಿಲ್ಲ. ಕೊನೆಗೆ ಒಂದು ಅವಕಾಶ ಕೊಟ್ಟರು ಅವರು. ಒಂದು 100 ರೂಪಾಯಿ ಕೊನೆ ಹಿಂದಿರ್ಬೇಕಾದ್ರೆ ಕೊನೆಗೆ ಒಂದು 100 ರೂಪಾಯಿ ಕೊಟ್ಟು ನಾನು ಬಂದೆ. ಬಟ್ಟೆ ಹೊಲಿತಾ ಇದ್ದೆ. ಬಂದು ಏನ್ ಮಾಡಿದ್ರು, ಸಂಜೆ ಎಲ್ಲ ಬಟ್ಟೆ ಹೊಲಿಯೋದು, ರಾತ್ರಿ ಒಂದು ಯಾವುದೋ ಒಂದು ಮನೆ ಸಿಕ್ತಿತ್ತು, ಆ ಮನೆ ವಸ್ತಿ ಇಟ್ಟಿದ್ವಿ. ಬೆಳಗ್ಗೆ ಯೋಗ ಶಿಬಿರ ನೋಡ್ಕೊಂಡು ಹೋಗ್ತಿದ್ವಿ. ಮುಂದೆ ಏನಾಯ್ತಂದ್ರೆ ಅವ್ರು ಮಾಡ್ತಾ ಇದ್ದಾಗ ಅಪ್ಪ ಒಂದು ಬಸವೇಶ್ವರನ ಒಂದು ಪ್ರವಚನ ನಡೆದಿತ್ತು. ಅವಾಗ ನಮ್ಗೆ ಮೊಟ್ಟೆ ಇತ್ತು ಕೂಡ 5,000 ಮಾಲೆ ಹಾಕಿದ್ದೆ. ನಾನು 5,000 ಮಾಲೆ ಹಾಕಿದ್ದೆ. ಅವ್ರ ಪ್ರವಚನದೊಂದು ಬ್ಯಾನರ್ ಸಿಕ್ತು. ಬಸವೇಶ್ವರ ನಗರಕ್ಕೆ ನಾನು ಬಂದೆ. ಅಪ್ಪನ ಮಧ್ಯಾಹ್ನ ಪ್ರಸಾದ ಮಾಡಿ ಕೂತಿದ್ರು, ನನಗೆ ಗೊತ್ತಿಲ್ಲ, ಕೂತಿದ್ರು. ನಾನೆಲ್ಲ ಹೇಳಿದೆ, ನಾನು ಮಾಲೆ ಹಾಕಿ ಹೋಗಿಲ್ಲ. ಅವ್ರಿಗೇನೋ ವಾದ ವಿವಾದ ಆಯ್ತು. 5,000 ಮಾಲೆ ಹಾಕಿದ್ದೆ, ವಾದ ವಿವಾದ ಆಯ್ತು. ಮುಂದೆ ಏನಾಯ್ತು, ಅವ್ರ ಪುಸ್ತಕ ಒಂದು ಸಿಕ್ತು ನನಗೆ. ಆ ಪುಸ್ತಕ ಸಿಕ್ಕ ಮೇಲೆ ನಾನು 48 ದಿವಸ ಅವರ ಪುಸ್ತಕದ ಮಾರ್ಗದರ್ಶನ ನಾನು ಉಪವಾಸ ಮಾಡಿ ಮೊದಲು ಅಲ್ಲಿ ಯೋಗ ಕಲ್ಕೊಂಡೆ. ಅದ್ರ ಉಪವಾಸವನ್ನ ರೂಢಿಸ್ಕೊಂಡೆ. ನಾನು ಮೊದಲು ಮಾಡಿದೆ. ಮುಂದೆ ಬರೀ ಶಿಬಿರ ಮಾಡ್ತಾ ಇದ್ದ ಪುಸ್ತಕ ಇನ್ನೂ ಅಧ್ಯಯನ ಆಗಿರ್ಲಿಲ್ಲ. ಮುಂದೆ ಮಾಡ್ತಾ ಉಪವಾಸ ರೂಢಿಸ್ಕೊಂಡೆ. ಮುಂದೆ ಅಪ್ಪರ ಸಂಪರ್ಕ ಆಯ್ತಲ್ಲ, ಮೌಢ್ಯದಿಂದ ಹೊರಗೆ ಬಂದೆ. ಮೌಢ್ಯದ ಹೊರಗೆ ಬಂದು ಅಪ್ಪನ ಲಿಂಗ ದೀಕ್ಷೆ ಕೂಡ ಆಯ್ತು. ಲಿಂಗ ದೀಕ್ಷೆ ಆದ್ಮೇಲೆ ನಾನು ಏನ್ ಮಾಡಿದೆ ಅಂತಂದ್ರೆ,
ಸತ್ಯದ ಶೋಧನೆ ತೊಡ್ತಾ ಮುಂದುವರೆದೆ. ಅಪ್ಪರ ಜೊತೆಗೆ ನಾನು ಮತ್ತೆ ಸಿಕ್ತಂದ್ರ ಯೋಗವನ್ನ ಶಿಕ್ಷಕನಾಗಿ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ಸಿಕ್ಮೇಲೆ ನಾನು ಮುಂದೇನಾಯ್ತು, ಯೋಗ ಮಾಡ್ತಾ ಅಂತಂದ್ರೆ ಬೆಳಿಗ್ಗೆ ಯೋಗ ಆಗ್ತಿತ್ತು, ಸಂಜೆ ಅಪ್ಪರ ಪ್ರವಚನ ಇರ್ತಾಯಿತ್ತು. ಆ ಪ್ರವಚನವನ್ನ ಕೇಳಿ 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 ನಾನು ಏನ್ಬಿಟ್ಟಂದ್ರೆ ಆ ಪ್ರವಚನವನ್ನ ನಾನು ಆಗ್ಬಿಟ್ಟು ಮುಂದೆ ಏನ್ ಮಾಡ್ಬಿಟ್ಟಂತಂದ್ರೆ ಅಪ್ಪರ ಶಿಬಿರದಿಂದ ನಾನು ಎಲ್ಲಿ ಶಿಬಿರ ಮಾಡ್ಬೇಕಲ್ಲ, ಶಿಬಿರ ಮಾಡ್ತಾ ಹೋದ್ರೆ ಆ ಉಪವಾಸವನ್ನು ನಾನು ಏನ್ ಮಾಡಿದೆ ಹೆಚ್ಚು ಹೇಳ್ತಾ ಆ ಪ್ರಚಾರವನ್ನು ಮಾಡ್ತಾ ಏನ್ ಮಾಡಿದ್ರೆ ಇಡೀ ರಾಜ್ಯವನ್ನು ಸುತ್ತಲಿಕ್ಕೆ ಉಪವಾಸ ನನಗೆ ಕಾರಣ ಆಯಿತು. ಇಡೀ ರಾಜ್ಯವನ್ನು ಸುತ್ತಿದೆ. ಪ್ರತಿ ತಾಲೂಕಲ್ಲಿ ಕೂಡ ಶಿಬಿರ ಮಾಡ್ತಾ 20 ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ಶಿಬಿರ ಮಾಡಿದೆ. ಆ ಉಪವಾಸವನ್ನ ಅನುಭವವನ್ನ ಮಾಡ್ತಾ ಅಂಥ ಜ್ಞಾನವನ್ನ ಪರಮ ಪೂಜ್ಯರಿಂದ ಪಡ್ಕೊಂಡು ಮತ್ತೇನಾಯ್ತಂದ್ರೆ ಏನೋ ತೆರಳು ಬಂದು ನನಗೂ ಏನಾದ್ರು ಮಾಡ್ಬೇಕಲ್ಲ ಅಂತೇಳಿ ಹುಟ್ಟಿನ ಸಾಧನೆ ಮಾಡ್ಬೇಕಲ್ಲ. ನನಗೆ ಕೂಡ ಸಂಸಾರಸ್ಥರು 2 ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ, ಸರಿಸುಮಾರು ಒಂದು 20 ಎಕರೆ ಜಮೀನು ಐತೆ. ಅದನ್ನೆಲ್ಲವನ್ನು ಬಿಟ್ಟು ಅದು ಯಾರಿಗೆ ನೋಡ್ತಾನಂತೇಳಿ ಅವ್ರ ಕಡೆ ಗಮನ ಕೊಡ್ತಾನೆ. ಹೆಚ್ಚು ಶಿಬಿರವನ್ನು ಮಾಡ್ತಾ ಸುತ್ತ ಒಂದು ಆಶ್ರಮ ಮಾಡ್ಬೇಕು ಅಂತ ತಲೆಯೊಳಗೆ ಬಂತು. ಮುಂದೆ ನಾನು ಯೋಗಾಶ್ರಮ ಮಾಡಕ್ ಆಗ್ತಿರ್ಲಿಲ್ಲ. ನನಗೆ ಏನು ಉಪವಾಸ ಮಾಡಿದ ಉಪವಾಸದ ಏನಲ್ಲಿ ಜನರ ಚಿಕಿತ್ಸೆ ಮಾಡ್ತಿದ್ದ, ಆ ಚಿಕಿತ್ಸೆ ಕೆಲವು ಸಾಮಗ್ರಿ ಬೇಕಾಗ್ತದೆ. ಆ ಸಾಮಗ್ರಿಯಲ್ಲಿ ಬಂದಂತ ಹಣವನ್ನ ನಾನು ಕೂಡಿಟ್ಟು ಒಂದು ಜಮೀನು ತಗೊಂಡೆ ಕಪ್ಪದಗುಡ್ಡದಲ್ಲಿ. 5-6 ಲಕ್ಷ ಕೊಟ್ಟು ಒಂದು ಜಮೀನು ತಗೊಂಡೆ. ತಗೊಂಡ್ಮೇಲೆ ಮತ್ತೆ ಅದಕ್ಕೆ ಇರೋದು ಬೇಕಲ್ಲ, ಮತ್ತೆ ಜಮೀನು ತಗೊಂಡಾಯ್ತು, ನಾನು ಸಿಗ್ತಾವ ಸಂಚಾರ ಆಯ್ತಲ್ವಾ, ನೋಡ್ಬರ್ಬೇಕಲ್ಲ. ಮತ್ತೆ 3 ವರ್ಷ ಸುಮ್ಮನೆ ಉಳಿತು ಜಮೀನು. ಮತ್ತೊಬ್ರು ಪುಣ್ಯಾತ್ಮ ಭಗವಂತೊಬ್ರು ಕಳಿಸ್ಕೊಟ್ಟ ನೋಡ್ಲಿಕ್ಕೆ. ಒಬ್ರು ಬಂದ್ರು, ಒಬ್ರು ತಾಯಿಯರು ಬಂದ್ಮೇಲೆ ಏನ್ ಮಾಡಿದ್ರೆ ಕೂಡಿಟ್ಟ ಹಣವನ್ನ ಆಶ್ರಮವನ್ನು ಕಟ್ಟಡವನ್ನ ಮಾಡಿ ಮತ್ತೆ ಅಲ್ಲಿ ಅಪ್ಪರಿಗೆ ದೊಡ್ಡ ಪ್ರಮಾಣ ಐತಿ, ನಮ್ದೊಂದು ಅದರೊಂದು 10% ಆ ಕಡೆ ಆಗ್ಬೋದು. ಮತ್ತೆ ಸರಿ ಸುಮಾರು ಸಾಕಷ್ಟು ಜನ ವ್ಯವಸ್ಥೆ ಮಾಡಿ ಅಲ್ಲಿ ಬಸವ ಯೋಗಾಶ್ರಮ ಮತ್ತು ಶರಣಶ್ರೀ ವೈದ್ಯ ಸಂಘ ಚಿಕಿತ್ಸಾ ಸ್ಥಾಪನೆ ಮಾಡಿ ಎಲ್ಲ ರಾಜ್ಯ ತುಂಬ ಶಿಬಿರ ಮಾಡಲಿಕ್ಕೆ ಪರಮಪೂಜ್ಯನ ಶಕ್ತಿಯನ್ನ ಕೊಟ್ರು, ಅವ್ರ ಜ್ಞಾನವನ್ನು ಕೊಟ್ರು. ಮುಂದೆ ಅಪ್ಪರ್ ಗೊತ್ತಿಲ್ಲ, ಯಾಕಂದ್ರೆ ಅವರು ಉಪವಾಸ ರಹಸ್ಯ ಪುಸ್ತಕ ಇದೆ. ಅವರು ಉಪವಾಸವನ್ನ ಕೇಳಿ ಏನ್ ಮಾಡಿದ್ರೆ ನಾನೇ ಒಂದು ಪುಸ್ತಕವನ್ನ ಬರೆದುಬಿಟ್ಟೆ. ಉಪವಾಸ ಅಮೃತ ಅಂತ ಒಂದು ಪುಸ್ತಕ ಹೆಸರು. ಅದ್ರ ಹೆಸರು ಉಪವಾಸ ಅಮೃತ ಅಂತ. ಅಪ್ಪರ ಉಪವಾಸ ರಹಸ್ಯ ಇತ್ತು. ಅವ್ರ ಪ್ರವಚನ ಕೇಳಿ ನಿಸರ್ಗದಕ್ಕೆ ಹೋದ. ಹೆಂಗ್ ಗೊತ್ತ, ಮಾನವ ಉಗಮಕ್ಕೆ ಮೂಲ ಕಾರಣ ಅಂದ್ರೆ ಮಾಡ್ತಾ ಆ ಮಾನವನ ಮೂಲ ಉಗಮಕ್ಕೆ ಸೃಷ್ಟಿಯನ್ನ ಅದೇನ್ ಮಾಡ್ತಾವಲ್ಲ, ಸೃಷ್ಟಿಯಲ್ಲಿ ವಿಂಗಡಣೆಯನ್ನ ಮಾಡ್ತಾ ಉಪವಾಸವನ್ನು ಪುಸ್ತಕವನ್ನ ಜನಗಾಗಲಿ ಅಂತ ಅದಕ್ಕೆ ಮೊದಲು ಯೋಗ ದರ್ಶನ ಅಂತ ಪುಸ್ತಕ ಮಾಡಿದ್ದೆ. ಅಪೂರ್ವಕ್ಕೆ ಮುನ್ನಡೆಯನ್ನ ಬರೆದು ಆಶೀರ್ವಾದ ಮಾಡಿದ್ರು. ಈ ಪುಸ್ತಕವನ್ನ ಪೂಜೆಗೆ ಇನ್ನೂ ಹೇಳಿಲ್ಲ, ಇವತ್ತು ಮಾತು ಹೇಳ್ತಾ ಇದ್ದೀನಿ. ಉಪವಾಸ ಪುಸ್ತಕ ಮಾಡಿ ಆ ಬಂದಂತ ಆದಾಯದ ಆಶ್ರಮವನ್ನ ಕಟ್ಟಡವನ್ನು ಮಾಡಿ ಸಮಾಜಕ್ಕೆ ಒಳಿತಾಗಲಿಕ್ಕೆ ಮತ್ತು ಬಸವ ತತ್ವವನ್ನು ಹೆಚ್ಚು ಪ್ರಚಾರ ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು ಕೊಟ್ಟರು ಅಪೋಜಿ. ಅಲ್ಲಿಂದ ಮೌಢ್ಯದಿಂದ ಹೊರಗೆ ಬಂದು ಸಾಕಷ್ಟು ನಾನು ಚಾಲೆಂಜ್ ಮಾಡ್ತೇನೆ ಶಿಬಿರ ಅಂತ ಹೇಳ್ತೀನಲ್ಲ ಸಾಧಕ್ಕೆ, ನಿಮ್ಮ ದೇವರೇ ಏನಾದ್ರೆ ನಿಮ್ಮ ಮಧುಮೇಹವನ್ನು ವಾಸಿ ಮಾಡಿದ ಅಂತ ಕೇಳ್ತಾರೆ, ಸ್ಪಷ್ಟವಾಗಿ ಕೇಳ್ತಾರೆ. ಅವ್ರಿಗೆ ಯಾವ ದೇವರು ವಾಸಿ ಮಾಡಿದ್ರು ಅಂದ್ರೆ ಒಪ್ಕೊಂಡ್ಬಿಡೋದು ನಮ್ಮ ದೇವರನ್ನ. ಹಾಗೆ ಚಾಲೆಂಜ್ ಮಾಡಿ ಜೀವನವನ್ನ ಪ್ರವಚನವನ್ನು ಮಾಡ್ತಾ ಮೊನ್ನೆ ಆಶ್ರಮದ ಕಟ್ಟಡವನ್ನು 3 ಸಲ ಉದ್ಘಾಟನೆ ಮಾಡಿದೆ. ಪರಮ ಪೂಜೆ ಕರಿಬೇಕು ಒಂದು ದೊಡ್ಡ ಸಾಧನೆ ಮಾಡಿ ಕರೀನ ಅವ್ರನ್ನ, ನಮ್ಮ ಗುರುಗಳನ್ನ ಸಾಧನೆ ಮಾಡಿ ಕರೋಣ ಅಂತ ಹೇಳಿ ಮಾಡಿದ್ವಿ. ಅಂದ್ರೆ ಇತ್ತಿತ್ತಲಿಗೆ ಮನೆಗೆ ರೀಸೆಂಟಾಗಿ ನವನದ ಒಂದು ಶಿಬಿರ ಇತ್ತು, ನವನ ಶಿಬಿರ ನಡೀತು. ನಿನ್ನೆ ಮುಕ್ತಾಯ ಆಗಿದೆ ಶಿಬಿರ. ಮೊನ್ನೆ ಬಂದು ಅಪ್ಪರಿಗೆ ಸಲ ಕಾರ್ಯಕ್ರಮ ಬರ್ಬೇಕು ನೀವು. ಏಪ್ರಿಲ್ 26 25 ಶರಣ ಸಂಸ್ಕೃತಿ ಉತ್ಸವ, 26 ರಾಜ್ಯ ಮಟ್ಟದ ಯೋಗ ಸಮ್ಮೇಳನ ಬರ್ಬೇಕಂತ ಹೇಳಿ ಬಂದಾಗ ಅಪ್ಪವ್ರು ಒಪ್ಕೊಂಡು ನಾನು ಮತ್ತೇನು ಹೇಳಿದ್ರು, ಇಲ್ಲಪ್ಪ ನೀನೊಂದು ಕಾರ್ಯಕ್ರಮ ಇಟ್ಸೋರು ಪಾಪ ಅಂತೇಳಿ ಆಯ್ತು ಅಂತೇಳಿ ನಾನು ಬಂದು ಇನ್ನೂ ಹೆಚ್ಚು ಮಾತಾಡ್ಲಿಕ್ಕೆ ಇನ್ನೊಂದು ವಚನವನ್ನು ಹೇಳಿ ಸಮಯ ಆಗಿದೆ. ಈಗಾಗಲೇ ಇನ್ನು ಸಮಯ ತುಂಬಾ ಆಗಿರೋದ್ರಿಂದ ಮತ್ತೆ ಸರ್ವಜ್ಞ ಹೇಳಿದ ವಿಷಯಗಳ ಎಲ್ಲೋ ಹೇಳ್ತಾನ. ಆರೋಗ್ಯದ ಬಗ್ಗೆ ಹೇಳ್ತಾನೆ, ಏಳು ಬಗ್ಗೆ ಹೇಳ್ತಾನಂತಂದ್ರೆ ಕೋಳಿ ಕೂಗದ ಮುನ್ನ ನಿತ್ಯದಲ್ಲಿ ಹೇಳುವುದು ಆ ದಯಾಳು ದೇವರನೆಂದರೆ ಆ ದೇವ ಆಳೆನಾಳೆಯ ಸರ್ವಜ್ಞ. ಇನ್ನೂ ಸಾಕಷ್ಟು ವಚನಗಳನ್ನ ಅಪ್ಪೋರು ಕಿವಿಯಿಂದ ಕೇಳಿ ನಾವು ಏನಾಗಿರೋ ನಾವು ಒಳಗೆಲ್ಲ ಏನಾಗಿಬಿಟ್ಟವ ಉಳ್ಕೊಂಡ್ಬಿಟ್ಟವಲ್ಲ. ಅವ್ರು ಕಲಿಸಿದಷ್ಟು ವಿದ್ಯೆಯನ್ನು ನಾನು ಹೇಳ್ಕೊತ ಹೊರಟಿದ್ದೀನಿ, ಹೆಚ್ಚಿನ ವಿದ್ಯೆ ಸ್ವಲ್ಪ ಕೂಡಿಸ್ಕೊತ ಹೊರಟಿದ್ದೀನಿ. ಅದು ಒಳ್ಳೆಯ ಆ ಪೂಜ್ಯರ ಆಶೀರ್ವಾದದಿಂದ ಒಂದು ಆಶ್ರಮ ತಲೆ ಇರ್ತಿದೆ. ಅವರೇ ಆಶ್ರಮ ಕಟ್ಟಿದ್ರು ಅಡ್ಡಿ ಇಲ್ಲ. ನನ್ನ ಕೆಲಸ ಸ್ವಲ್ಪ ಕೆಲಸವನ್ನ ನಾನು ಮಾಡಿದ್ದೀನಿ. ಅವ್ರ ಜ್ಞಾನವನ್ನು ಹಂಚುತ್ತಾ ಹೊರಟಿದ್ದೀನಿ.
ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ಉಪವಾಸ ಹೆಚ್ಚು ಮಹತ್ವದ ಪಾತ್ರವನ್ನು ವಹಿಸುತ್ತಾ ಹೆಚ್ಚು ಉಪವಾಸವನ್ನು ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಅದ್ರ ಜೊತೆಗೆ ಸತ್ಯಶುದ್ಧವಾದ ತತ್ವವಾದ ಬಸವ ತತ್ವವನ್ನು ಅಳವಡಿಸಿಕೊಂಡಿದ್ದ ಆದರೆ ನಾವು ನೆಮ್ಮದಿಯಿಂದ ಹಣ ಇಲ್ದಂಗೆ ಸುಖವಾಗಿ ಬದುಕಲಿಕ್ಕೆ ನಮ್ಗೆ ಅಪ್ಪ ಎಲ್ಲವನ್ನೂ ಕೊಟ್ಟಿದ್ದಾನೆ. ಆ ಅಪ್ಪನ ವಾಣಿಯನ್ನ ಅಥವಾ ವಚನ ಅಳವಡಿಸಿಕೊಂಡು ನಾವು ನೀವೆಲ್ಲ ಆರೋಗ್ಯವಂತರಾಗಿ ನೆಮ್ಮದಿಯ ಬದುಕನ್ನ ಸಾಕ್ಷರ ಅಂತ ಹೇಳ್ತಾ ನಾನು ಇಲ್ಲಿ ಕರೆಸಿ ಪೂಜ್ಯರು ಇದು ನಮ್ಮದೇ ಆಶ್ರಮ ಅಲ್ವಾ, ಇಲ್ಲಿ ನನಗೆ ಸನ್ಮಾನ ಅವಶ್ಯಕತೆ ಇರಲಿಲ್ಲ. ಯಾಕೆ ಸನ್ಮಾನ ಮಾಡಿದ್ರೆ ಇನ್ನೂ ಸ್ವಲ್ಪ ಕೆಲಸ ಮಾಡಂತಲ್ವಾ, ಹೌದ್ರಿ? ಸನ್ಮಾನ ಎದಕ್ಕೆ ಸನ್ಮಾನ ಸುಮ್ಮನೆ ಮಾಡುವಾಗ ಎದಕ್ಕೆ ಮಾಡ್ತಾರ್ರಿ? ನೀನು ಕೊಂಡ್ರು ಮಾಡ್ಕೊಂಡು ಸ್ವಲ್ಪ ಪ್ರೋತ್ಸಾಹವನ್ನು ಕೊಟ್ಟಂಗೆ ಆ ಸನ್ಮಾನವನ್ನು ಸ್ವೀಕರಿಸಿ ನನ್ನ ಸೇವೆ ಇನ್ನೂ ಹೆಚ್ಚು ಮಾಡ್ತೇನೆ ಅಂತ ಪೂಜ್ಯರಿಗೆ ಆಶ್ವಾಸನೆ ಕೊಡ್ತಾ ವೇದಿಕೆಯಲ್ಲಿರ್ತಕ್ಕಂಥ ಪರಮ ಪೂಜ್ಯರಿಗೂ ಎಲ್ಲ ಗಣ್ಯಮಣ್ಯರಿಗೂ ತಮ್ಮ ಭಕ್ತಿಪೂರ್ವಕ ಶರಣ.